ನೀವೇನಾದರೂ ಅಂಡರ್ 25,000 ಹೊಸ ಮೊಬೈಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದರೊಳ್ಳೆ ಎಸ್ಪೆಷಲಿ ಒನ್ ಪ್ಲಸ್ ಮೊಬೈಲಲ್ಲೇ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಸೊ ಒನ್ ಪ್ಲಸ್ ಅವರು ರೀಸೆಂಟಾಗಿ ಲಾಸ್ಟ್ ವೀಕು ಒನ್ ಪ್ಲಸ್ N6 ಅನ್ನೋ ಮೊಬೈಲ್ನ ಲಾಂಚ್ ಮಾಡಿದ್ದಾರೆ. ಸೊ ಅದರ ಸ್ಪೆಸಿಫಿಕೇಷನ್ಸ್ ಏನೇನು, ಇದು ವರ್ತಿದೆಯಾ ವರ್ತಿಲ್ವೋ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ. ನೀವೇನಾದ್ರು ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಒನ್ ಪ್ಲಸ್ N6 ಬಂದು ಲಾಸ್ಟ್ ವೀಕು ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸೊ ಇದರ ಬೇಸಿಕ್ ಸ್ಪೆಸಿಫಿಕೇಷನ್ಸ್ ಬಂತು, ಇದ್ರ ಪ್ರೊಸೆಸರ್ ಮೇನು, ಇದು ರನ್ ಆಗ್ತಿರೋದು ಮೀಡಿಯಾಟೆಕ್ ಅವರ ಡೈಮೆನ್ಸಿಟಿ 6360 ಡೈಮೆನ್ಸಿಟಿ ಪ್ರೊಸೆಸರಲ್ಲಿ ಇದು ಲಾಂಚ್ ಆಗ್ತಾ ಇದೆ. ಸೊ ಇದರ ಡಿಸ್ಪ್ಲೇ ವಿಚಾರಕ್ಕೆ ಬರತ್ತಾಯಿತು ಅಂತ ಹೇಳಿದ್ರೆ, ಇದರಲ್ಲಿ 6.75 IPS LCD HD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಅದು 120 Hz ಡಿಸ್ಪ್ಲೇ. ಬಟ್ ಏನಂದರೆ ಈ ಬಜೆಟಲ್ಲಿ ನಿಮಗೆ ಅವರು ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರತ್ತಾಯಿತು ಅಂತ ಹೇಳಿದ್ರೆ, ಇದರ ಬರೋಬ್ಬರಿ 8000 mAh ಬ್ಯಾಟ್ರಿನೇ ಇದೆ. ಈ ಸೆಗ್ಮೆಂಟಲ್ಲಿ ನಿಮಗೆ ಇದರಷ್ಟು ಬ್ಯಾಟ್ರಿ ಬೇರೆ ಮೊಬೈಲಲ್ಲಿ ಸಿಗೋದಿಲ್ಲ, ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಚಾರ್ಜ್ ಮಾಡೋದಕ್ಕೆ ನಿಮಗೆ 45 ವಾಟ್ ಚಾರ್ಜರ್ನ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬರೋ ಥರ ಆಯಿತು ಅಂದರೆ ಇದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ನಿಮಗೆ. ಇದರಲ್ಲಿ ಹೇಳ್ಕೊಳ್ಳೋಕ್ಕೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದರ 50 MP ಮೇನ್ ಕ್ಯಾಮ್ರಾ. ಬಟ್ ಇನ್ನೊಂದು ಕೊಟ್ಟಿದ್ದಾರೆ, ಅದು ಯೂಸ್ಫುಲ್ ಅಷ್ಟೊಂದು ಏನಿರೋ, ಇದರಲ್ಲಿ ಓನ್ಲಿ ಫಾರ್ 10x ಝೂಮಿಗೆ ಮಾತ್ರ ಕೊಟ್ಟಿದ್ದಾರೆ. ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಲೇ ಹೇಳ್ಬೋದು. ನಾವು ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ 8 MP ಕ್ಯಾಮ್ರಾ ಇದೆ. ಇದರಲ್ಲಿ ನಿಮಗೆ ಅಪ್ ಟು 4 HD ಕ್ಲಾರಿಟಿ ಫೋಟೋಸ್ ಎಲ್ಲವೂ ಕೂಡ ಬರುತ್ತೆ. ಇನ್ನು ಇದು ರನ್ ಆಗ್ತಿರೋದು ಯೂಶ್ವಲಿ ಆಕ್ಸಿಜನ್ OS ಇಂದಲೇ ರನ್ ಆಗ್ತಾ ಇದೆ. ಇದು ಡ್ಯೂರಬಿಲಿಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ಕಂಪ್ನಿಯವ್ರು ಕ್ಲೈಮ್ ಮಾಡೋ ಪ್ರಕಾರ IP65 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಅಂತಲೇ ಹೇಳ್ತಾ ಇದ್ದಾರೆ. ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರೋದಿಲ್ಲ, ಇದರಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಇದೆ. ಸೊ ಇದು ವೆಯ್ಟ್ ಬಂದು ನಿಮಗೆ 224 ಗ್ರಾಮ್ ಇದೆ. ಇನ್ನು ಟೋಟಲ್ ಇದು ಇಷ್ಟ ಆಗ್ಬೋದು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, 4GB ಪ್ಲಸ್ 128GB ನಿಮಗೆ 22,999 ಆಗುತ್ತೆ. ಇನ್ನು ನೀವು ಜಾಸ್ತಿ ವೇರಿಯಂಟ್ ಬೇಕು ಅಂತ ಹೇಳಿದ್ರೆ ನಿಮಗೆ 6GB ಪ್ಲಸ್ 128 ಬಂದು ನಿಮಗೆ 24,999 ಆಗುತ್ತೆ. ಸೊ ಬಟ್ ಈ ಬಜೆಟ್ಗೆ ನೀವು ಕೊಡ್ತಾ ಇರೋ ಪ್ರೈಸ್ಗೆ ಇಷ್ಟು ಅಮೌಂಟ್ಗೆ ಇದು ಮೊಬೈಲ್ ಅಷ್ಟು ವರ್ತಿಲ್ಲ ಅಂತ ನನ್ನ ಭಾವನೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ ಇದ್ರಲ್ಲಿ ತುಂಬ ಏನಕ್ಕೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ಓನ್ಲಿ ಫಾರ್ HD ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಮೇನ್ ಕ್ಯಾಮ್ರಾ ಮಾತ್ರ 50 MP ಕೊಟ್ಟಿದ್ದಾರೆ. ಇನ್ನೊಂದು ನಿಮಗೆ ಸೆಕೆಂಡ್ರಿ ಕ್ಯಾಮ್ರಾ ಇಲ್ಲ, ಸುಮ್ಮನೆ ಡಮ್ಮಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನಿಮಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ನಿಮಗೆ ಡಿಸೈನ್ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ಕಿಗೆ ಕೊಟ್ಟಿದ್ದಾರೆ, HD ಇದೆ ಅಷ್ಟು ನಿಮಗೆ. ಇನ್ನು ಪ್ರೊಸೆಸರ್ ನೋಡ್ಕೊಳ್ಳೋಕೆ ಹೋಯ್ತು ಅಂದರೆ ಇದು ಅಷ್ಟೊಂದು ಪವರ್ಫುಲ್ ಅಲ್ಲ, ಡೈಲಿ ಯೂಸರ್ಗೆ ಮಾತ್ರ ವರ್ಕ್ ಆಗುತ್ತೆ. ಏನಾದ್ರು ಹೆವಿ ಗೇಮರ್ಸ್ ಆಗಿರೋ ಈ ಪ್ರೊಸೆಸರ್ ಅಷ್ಟೊಂದು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ನೀವು ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮೊಬೈಲ್ನ ಪರ್ಚೇಸ್ ಮಾಡ್ತಿರೋದು ನೀವು ಕೊಡ್ತಾರೋ 24,999ಗೆ ಈ ಅಮೌಂಟ್ಗೆ ಇದು ವರ್ತಿದೆಯಾ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.